ರಮೇಶ್ ನಡಗೇರಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘ ಬೆಂಗಳೂರು. ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಜೊತೆಗೆ ತಮ್ಮ ಪರಿಚಯನ ನಿಮ್ಮ ಸ್ನೇಹಿತರು ಮಾಡ್ಕೊತಾರೆ. ಸಂತೋಷ್ ಮಲ್ಲಿಕಾರ್ಜುನ ದೊಡ್ಡಮನೆ ದೇವರೇ ಬಿಜಾಪುರ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ. ಸುದ್ದಿ ಮಾಧ್ಯಮ ಮಿತ್ರರ ಮುಖಾಂತರ ನಾನು ರಾಜ್ಯದ ಎಲ್ಲ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಮತ್ತು ಇಲಾಖಾ ಸಚಿವರಿಗೂ ವಿನಂತಿ ಮಾಡೋದೇನಪ್ಪ ಅಂತಂದರೆ, ಸುಮಾರು ದಿನಗಳಿಂದ ನಾವು ನಮ್ಮ ಸಂಘದಿಂದ ಹಲವಾರು ಏನು UBG ರಾಮ್ಜಿ ಯೋಜನೆಯ ನ್ಯೂನತೆಗಳ ಕುರಿತು ನಾವು ಮನವಿ ಮಾಡಿದ್ದೇವೆ. ಇಲಾಖಾ ಸಚಿವರ ಕಚೇರಿಗೂ ಸಹಿತ ಪತ್ರವನ್ನು ರವಾನಿಸಿದ್ದೀವಿ. ಜೊತೆಗೆ ರಾಜ್ಯದ ಉನ್ನತ ಮಟ್ಟದ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಸಹಿತ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಸುಮಾರು ರಾಜ್ಯದ 31 ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಸಹಿತ ನಾವು ರಾಜ್ಯದ ಏಕಕಾಲದಲ್ಲಿನೂ ಎಲ್ಲ ಜಿಲ್ಲೆಯಿಂದ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಸೊ ಆದರೂ ಸಹಿತ ಇಲ್ಲಿವರೆಗೆ ನಾವು ಇಟ್ಟ ಬೇಡಿಕೆಯನ್ನು ಸರ್ಕಾರ ಉನ್ನತ ಅಧಿಕಾರಿಗಳಾಗಲಿ ಇಲಾಖೆಯ ಸಚಿವರು ನಮ್ಮ ಬೇಡಿಕೆಗೆ ಮನಸದೇ ಹೋಗಿದ್ದರಿಂದ ಏನಕ್ಕೆಪ್ಪ ಅಂತಂದರೆ, UBG ರಾಮ್ಜಿ ಯೋಜನೆಯಲ್ಲಿ ಆಗ್ತಕ್ಕಂಥ ನ್ಯೂನತೆಗಳು ಕಾನೂನು ನಿಯಮ ಬಾಹಿರವಾಗಿರ್ತಕ್ಕಂಥ ಒತ್ತಡಗಳು ನಮ್ಮ ಮೇಲೆ ರಾಜ್ಯದ ಎಲ್ಲ PDOಗಳ ಮೇಲೆ ಆಗ್ತಾಯಿದೆ. ಸೊ ಹಾಗಾಗಿ ನಿಯಮ ಬಾಹಿರವಾಗಿರ್ತಕ್ಕಂಥ ಒತ್ತಡವನ್ನು ಹೇರದೆ ಒಂದು ಉತ್ತಮವಾದಂಥ ಆಡಳಿತ ನಮಗೆ ಮಾಡಲು ಅವಕಾಶ ಮಾಡಿ ಕೊಟ್ಟಿದೆ. ಆದರೆ ಆ ಯೋಜನೆ ಫಲಕಾರಿ ಆಗ್ತಕ್ಕಂಥ ಒಂದು ವಿಚಾರವನ್ನು ನಾನು ಹೇಳಲು ಬಯಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಈಗಾಗಲೇ MGNRG ಯೋಜನೆಯಲ್ಲಿ ಇರ್ತಕ್ಕಂಥ ಯೋಜನೆಗಳಲ್ಲಿ ಇರ್ತಕ್ಕಂಥ ಕಾಮಗಾರಿಗಳನ್ನು ಹೊರತುಪಡಿಸಿ ಸುಮಾರು ಏನು UBG ರಾಮ್ಜಿ ಯೋಜನೆಯಲ್ಲಿ 318 ಕಾಮಗಾರಿಗಳನ್ನು ನಾವು ತೆಗೆದುಕೊಳ್ಳೋಕೆ ಅವಕಾಶ ಇದೆ. ಸೊ ಅದರಲ್ಲಿ ಏನಪ್ಪ ಅಂತಂದರೆ, ಕೆಲವೊಂದು ಹೂಳೆತ್ತು ಕಾಮಗಾರಿಗಳಲ್ಲಿ UBG ರಾಮ್ಜಿ ಯೋಜನೆಯಲ್ಲಿ ಇರದೇ ಇರೋದರಿಂದ ಒಂದು ಜಿಲ್ಲೆಯಲ್ಲಿ ಕೆಲವೊಂದು ಮೇಲಾಧಿಕಾರಿ ತೊಗೋಬೋದು ಅಂತ ಹೇಳ್ತಾರೆ, ಇನ್ನೊಂದು ಜಿಲ್ಲೆಯಲ್ಲಿ ತೊಗೋಬೇಡ ಅಂತ ಹೇಳ್ತಾರೆ. ಜೊತೆಗೆ ನಾವು ಇನ್ನು ಟೈಮ್ದಲ್ಲಿ NMR ತೆಗೆದೇ ಹೋದಾಗ ದಂಡನೆಗಳನ್ನು ವಿಧಿಸ್ತಕ್ಕಂಥ ಬೆದರಿಕೆನೂ ಹೊಡ್ತಾ ಇದ್ದಾರೆ. ನಮ್ಮ ಮೇಲೆ 124 ಮಾಡೋದಾಗಿರ್ಬೋದು, ನೋಟಿಸ್ ಜಾರಿ ಮಾಡೋದಾಗಿರ್ಬೋದು, ಜೊತೆಗೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಏನು ನಿಯಮ ಬಾಹಿರವಾಗಿರ್ತಕ್ಕಂಥ ಕೆಲಸಕ್ಕೆ ತಾವು ಏನು ನಮ್ಮ ಮೇಲೆ ಒತ್ತಡ ಹೇರ್ತಾ ಇದ್ದೀರಿ. ದಯಮಾಡಿ ಆ ಒತ್ತಡದಿಂದ ನಾವು ಏನಪ್ಪ ಅಂತಂದರೆ ಭಾಳ ಎಲ್ಲ ರಾಜ್ಯದ ಎಲ್ಲ PDOಗಳು ಕುಗ್ಗಿರ್ತಕ್ಕಂಥ ಒಂದು ಸನ್ನಿವೇಶ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ನಮ್ಮ ಚೈತನ್ಯವಾಗಿ ಕೆಲಸ ಮಾಡಲು ತಾವು ಅನುವು ಮಾಡಿಕೊಡಬೇಕು. ಜೊತೆಗೆ ಏನು SOP ಅಂತಕ್ಕಂಥ ಏನು ನಮ್ಮ ಏನು ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚೌಕಟ್ಟನ್ನು ಇರಬೇಕಾಗಿತ್ತು. SOPಯನ್ನು ಬೇಗನೆ ಬಿಡುಗಡೆ ಮಾಡಿದ್ರೆ ನಮಗೆ ಅನುಕೂಲ ಆಗ್ತಕ್ಕಂಥದ್ದು ಮತ್ತು ಆಡಳಿತಾತ್ಮಕವಾಗಿ ಕೆಲಸ ಮಾಡೋಕ್ಕೆ ಇನ್ನೂ ನಮಗೆ ಹೆಚ್ಚು ಹುಮ್ಮಸ್ಸು ಬರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ನಮಗೆ ಅಸ್ಪಷ್ಟವಾಗಿರ್ತ ಮಾರ್ಗಸೂಚಿಯನ್ನು ಅದಕ್ಕೆ ನಮ್ಮನ್ನು ಸುಮಾರು 5 ಲಕ್ಷದ ಒಳಗೆ ಇರ್ತಕ್ಕಂಥ ಕಾಮಗಾರಿಗಳಿಗೆ ಟೆಂಡರನ್ನು ವಿನಾಯಿತಿ ನೀಡಬೇಕಂತ ಬೇಡಿಕೆ ಇದೆ ನಮ್ಮದು. ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಹಲವಾರು ಬೇರೆ ಈಗಲೇ ಹೇಳಿದೆ ತಮಗೆ, ಅಂದರೆ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇನ್ನೊಂದು ಜಿಲ್ಲೆಯಲ್ಲಿ ಬೇರೆ ಹೇಳ್ತಾ ಇದ್ದಾರೆ, ಇನ್ನು ಮತ್ತೊಂದು ಜಿಲ್ಲೆಯಲ್ಲಿ ಹೇಳ್ತಾ, ಅದಕ್ಕಾಗಿ ಏಕರೂಪದ ಒಂದು ಆಡಳಿತದ ಒಂದು ನಮಗೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅನುಕೂಲ ಆಗ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇವೆಲ್ಲವುಗಳನ್ನು ಇಟ್ಕೊಂಡು ಹಲವಾರು ಬಾರಿ ನಾವು ಬೇಡಿಕೆಯನ್ನು ಕೊಟ್ಟರು ಸಹಿತ ಯಾವುದೇ ಈಡೇರಿಸಿರುವುದಿಲ್ಲ. ಹಾಗಾಗಿ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ತಾವು ಈಗಾಗಲೇ ಸರ್ಕಾರ ಒಳ್ಳೆಯ ಒಂದು ಉತ್ತಮ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದೆ. ಏನಪ್ಪ ಅಂತಂದರೆ, ರಾಜ್ಯದ ಯಾವುದೇ ಒಬ್ಬ ವ್ಯಕ್ತಿ ಗೂಳೆ ಹೋಗಬಾರ್ದು ಅಂತಕ್ಕಂಥದ್ದು ರಾಜ್ಯದ ಎಲ್ಲ ಈಗಾಗಲೇ ಬರಗಾಲ ಒಂದು ಸನ್ನಿವೇಶದಲ್ಲಿ ರಾಜ್ಯದ ಎಲ್ಲ ಜನರು ಯಾರೇ ಒಂದು ಏನು ನಮ್ಮ ಕೂಲಿ ಕಾರ್ಮಿಕರು ಯಾರು ಬೇರೆ ಪ್ರದೇಶಕ್ಕೆ ಅಥವಾ ಬೇರೆ ರಾಜ್ಯಗಳಿಗೆ ಗೂಳೆ ಹೋಗಬಾರ್ದು ಅಂತಕ್ಕಂಥ ಒಂದು ಮಹದಾಸಿ ಇಟ್ಟುಕೊಂಡು ಯೋಜನೆಯನ್ನು ಜಾರಿಗೆ ತಂದು ಮತ್ತು ಅದನ್ನು ಕಾರ್ಯೋಪಯುಕ್ತರಲ್ಲಿ ಅಧಿಕಾರಿಗಳು ಬಹಳಷ್ಟು ಉನ್ನತ ಮಟ್ಟದ ಸರ್ಕಾರ ಒಂದು ಉತ್ತಮ ಕಾರ್ಯ ಮಾಡಿದೆ. ಆದರೆ ನಿಯಮಬಾಹಿರವಾಗಿರ್ತಕ್ಕಂಥ ಒತ್ತಡ ಹಾಕಿ ನಮ್ಮ ಮೇಲೆ ಏನು
NMR ಇಶ್ಯೂ ಮಾಡೋಕ್ಕೆ ನಾವು ತಾವು ಒತ್ತಡ ಹಾಕ್ತಾ ಇದ್ದೀರಿ, ಅದು ಆಗಬಾರ್ದು ಅಂತಕ್ಕಂಥ ಒಂದು ಬೇಡಿಕೆ ಆಗಬಾರ್ದು ಅಂತಕ್ಕಂಥ ಒಂದು ನಾವು ವಿನಂತಿ ಮಾಡ್ತಾ ಇದ್ದೀವಿ. ಸೊ ಮುಂಬರುವ ದಿನಗಳಲ್ಲಿ ಈ ಒಂದು ನಾವು ಕೊಟ್ಟಂಥ ಮನವಿಯನ್ನು ತಾವು ಸ್ಪಂದಿಸದೆ ತಮ್ಮ ಒಂದು ಬರೇ ಏನಪ್ಪ ನೀವು ಮಾಡಲೇಬೇಕು, ನೀವು ಮಾಡದೇ ಇತ್ತಪ್ಪ ಅಂತಂದರೆ ನಾವು ನಿಮ್ಮ ಮೇಲೆ ಶಿಸ್ತು ಕ್ರಮ ಆಗಿರ್ಬೋದು, ದಂಡನೆಗಳಾಗಿರ್ಬೋದು ಅಂತ ಏನು ತಾವು ಒತ್ತಡ ಹಾಕ್ತಾ ಇದ್ದೀರಿ, ಇದು ಒತ್ತಡ ಆಗಬಾರ್ದು. ಅದಕ್ಕಾಗಿಯೇ ತಮಗೆ ನಾವು ಡೆಡ್ಲೈನ್ ಕೊಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಸುಮಾರು ಏನು ಈ ಮುಂಬರುವ ದಿನಗಳಲ್ಲಿ ಬರುವ ಒಂದು ಏನು 15ನೇ ತಾರೀಕು 15ನೇ ತಾರೀಕಿಗೆ 15ರಂದು ನಾವು ಒಂದು ಡೆಡ್ಲೈನ್ ಕೊಡ್ತಾ ಇದ್ದೀವಿ. 15ನೇ ತಾರೀಕಿಗೆ ಒಳಗಾಗಿ ಇವೆಲ್ಲವುಗಳ ಕಾರ್ಯರೂಪಕ್ಕೆ ತಾವೆಲ್ಲ ನಮಗೆ ಒದಗಿಸಿದಾಗಿದೆಪ್ಪ ಅಂತಂದರೆ ಮುಂಬರುವ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಇನ್ನೂ ಏನು UBG ರಾಮ್ಜಿ ಯೋಜನೆ ನಾವು ಅಚ್ಚುಕಟ್ಟವಾಗಿ ಅದನ್ನು ಏನಪ್ಪ ಅಂತಂದರೆ ನಾವು ಕಾರ್ಯರೂಪಕ್ಕೆ ತರಲು ಕೆಲಸ ಮಾಡ್ತಿದ್ದೀವಿ. ಒಂದು ವೇಳೆ ಇದು ಕೊಡದೆ ಹೋಯ್ತಪ್ಪ ಅಂತಂದರೆ ನಾವು ಬಹಿಷ್ಕಾರವನ್ನು ಹಾಕ್ತಾ ಇದ್ದೀವಿ. 15ನೇ ತಾರೀಕಿಯನ್ನು ನಾವು ಡೆಡ್ಲೈನ್ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಮತ್ತು ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ನಾವು ಡೆಡ್ಲೈನನ್ನು ಕೊಡ್ತಾ ಇದ್ದೀವಿ. ಆ ಡೆಡ್ಲೈನ್ ಒಳಗೆ ನಮ್ಗೆ ನಾವು ಕೇಳ್ತಕ್ಕಂಥ ಬೇಡಿಕೆ ಈಡೇರದೆ ಹೋಗಿದ್ದ ಸಂದರ್ಭದಲ್ಲಿ ನಾವೇನಪ್ಪ ಅಂತಂದರೆ ಈ ಕಾಮಗಾರಿ ನಾವು NMR ತೆಗೆದಾಗಿರ್ಬೋದು, UBG ರಾಮಜಿ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಒಂದು ಮೀಟಿಂಗ್ಗಳಾಗಿರ್ಬೋದು, ಸಭೆ ಸಮಾರಂಭಗಳಾಗಿರ್ಬೋದು, ನಾವು ಯಾವುದೋ ತೆಗೆದನ್ನು ತಟಸ್ಥವಾಗಿ ಏನಪ್ಪ ಅಂತಂದರೆ ನಾವು ನಿರ್ಲಿಪ್ತ ನೀತಿಯನ್ನು ಹೊಂತೀವಿ ಅಂತಕ್ಕಂಥ ವಿಚಾರವನ್ನು ನಾವು ತಮ್ಮ ಪತ್ರಿಕೆ ಮುಖಾಂತರ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ ಸರ್. ಜೊತೆಗೆ ಏನಪ್ಪ ಅಂತಂದರೆ ಇನ್ನೂ ನಮಗೆ ಪ್ರಮುಖವಾದ ಬೇಡಿಕೆಗಳಲ್ಲಿ ಒಂದು ಸ್ಪಷ್ಟವಾಗಿರ್ತದೆ SOP ನಮಗೆ ತಾವು ಬಿಡುಗಡೆ ಮಾಡಬೇಕು ಆದಷ್ಟು ಬೇಗನೆ. ಆಮೇಲೆ ಅನ್ಯ ಇಲಾಖೆ ಅಂದರೆ ಅನ್ಯ ಇಲಾಖೆಯ ಒಂದು ಉದಾಹರಣೆಗೆ ಲೈನ್ ಡಿಪಾರ್ಟ್ಮೆಂಟ್ಗಳ ಮಾಡಿರ್ತಕ್ಕಂಥ ಕೆಲಸಗಳನ್ನು ಪೇಮೆಂಟ್ ನಾವೇ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಹಿಂದೆ NRCಯಲ್ಲಿ ಆ ರೀತಿ ಇರಲಿಲ್ಲ. ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಇರ್ತಕ್ಕಂಥದ್ದು ಆಯಾ ಡಿಪಾರ್ಟ್ಮೆಂಟ್ದವ್ರು ಅವರೇ ಪೇಮೆಂಟ್ ಮಾಡ್ತಿದ್ರು, ಅವರೇನೇ ಮಾಡ್ತಿದ್ರು, ಆ ರೀತಿ ಇತ್ತು. ಆದರೆ ಇವಾಗ UBG ರಾಮ್ಜಿ ಬಂದ ತಕ್ಷಣ ಏನಪ್ಪ ಅಂತಂದರೆ ಅದನ್ನೂ ಸಹಿತ PDOಗಳ ಮೇಲೆ ಭಾಳ ಒತ್ತಡ ಹಾಕಿ ಈಗ ನಮ್ಮ ಕೆಲಸಗಳೇ ಭಾಳಷ್ಟು ಇರ್ತಕ್ಕಂಥದ್ದು. ಈಗ DMA ಯೋಜನೆ ಒಂದು ಕಡೆ ಮಾಡಂತ ಹೇಳ್ತಾ ಇದ್ದಾರೆ, ಒಂದು ಕಡೆ ಕರವಸೂಲಿ ಮಾಡಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಸರ್ಕಾರದಿಂದ ಯಾವುದೇ ಒಂದು ರೂಪಾಯಿ ಸುಮಾರು 1 ವರ್ಷದಿಂದ ಸಹಿತ ಯಾವುದೇ 15 ಹಣಕಾಸು ಆಗಿರ್ಬೋದು, 16 ಹಣಕಾಸು ಆಗಿರ್ಬೋದು, ಯಾವುದೇ ಅನುದಾನ 1 ರೂಪಾಯಿ ಬಿಡುಗಡೆ ಆಗಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ನಾವು ಟ್ಯಾಕ್ಸನ್ನು ವಸೂಲಿ ಮಾಡಬೇಕು ಆಗುತ್ತೆ. ಟ್ಯಾಕ್ಸ್ ವಸೂಲಿ ಮಾಡಬೇಕು ಹೋಗಿತ್ತಪ್ಪ ಅಂತಂದರೆ ಈ ಬರಗಾಲ ಪರಿಸ್ಥಿತಿ ಇದೆ. ಬರಗಾಲ ಪರಿಸ್ಥಿತಿಯಲ್ಲಿ ನಾವು ಬಡವರ ಮನೆಗಳಿಗೆ ಹೋದಾಗ ನಮ್ಮ ಮನೆಗೆ ಟ್ಯಾಕ್ಸನ್ನು ತೆರಿಗೆಯನ್ನು ಕಟ್ರಿ ಅಂತ ಹೋದಾಗ ಯಾವ ರೀತಿ ಅದು ಸಕ್ಸಸ್ ಆಗ್ತೈತಿ. ಇಂಥವೆಲ್ಲ ಮಾನಸಿಕ ಒತ್ತಡ ನಮ್ಮ ಮೇಲೆ ಈ ರಾಜ್ಯದ PDOಗಳ ಮೇಲೆ ಮೇಲಾಧಿಕಾರಿಗಳು ಹಾಕ್ತಾ ಇದ್ದಾರೆ. ಇದು ಹಾಕಬಾರ್ದು ಅಂತಕ್ಕಂಥ ಒಂದು ನಾವು ವಿನಂತಿನ ಆಗ್ತೈತಿ ಮತ್ತು ನಾವು ಬಹಿಷ್ಕಾರನ ಹಾಕ್ಲಿಕ್ಕೆ 15ನೇ ತಾರೀಕು ಅಂದರೆ ಇದೇ ಬರ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆ ಎಂದು ಏನು 15/8/2026 ನಾವು ತಮಗೆ ಸರ್ಕಾರಕ್ಕೆ ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೇವೆ ಮತ್ತು ಡೆಡ್ಲೈನ್ ಹಾಕ್ಕೊಡ್ತಾ ಇದ್ದೀವಿ. ಒಂದು ಈ 15 ದಿನ ಈ ವಾರದಲ್ಲಿ ಆಗದೆ ಹೋಯ್ತಪ್ಪ ಅಂತಂದರೆ ನಾವೆಲ್ಲ ಈಗ UBG ರಾಮ್ಜಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆ ನಾವು ತಟಸ್ಥ ಮಾಡೋಕ್ಕೆ ನಾವು ನಿರ್ಧಾರನ ನಮ್ಮ ಸಂಘವು ಅದು ನಿರ್ಧಾರನ ತೆಗೆದುಕೊಂಡಿರ್ತಕ್ಕಂಥ ಸರ್ ಹೇಳ್ತಾ ಇದ್ದಾರೆ. ಸಚಿವರು ಸರ್ ಗಂಡೇ ಸಾಹೇಬರಿದ್ದಾರೆ. ಉತ್ತಮವಾದ ನಾವು ಈ ಸಚಿವರ ಒಂದು ಆಶೆ ಉತ್ತಮ ಇದೆ, ಅದಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ. ಆದರೆ ಏನು ಬೇಸಿಗೆ ಕಾಲದ ಬರಗಾಲ ಸ್ಥಿತಿಯಲ್ಲಿ ಗೋಳೆ ಹೋಗೋದನ್ನು ತಡೆಗಟ್ಟುವಾಗಿ UBG ರಾಮ್ಜಿ ಯೋಜನೆಯಲ್ಲಿ ಕೆಲಸ ಕೊಡ್ರಿ ಅಂತ ಹೇಳ್ತಾರೆ, ಅದು ಸರಿ ಇದೆ, ಸರ್ಕಾರದ ಆಶಯ ಸರಿ ಇದೆ. ಆದರೆ ನೇಮ ಬಾಹಿರವಾಗಿರ್ತಕ್ಕಂಥ ಒತ್ತಡ ಹಾಕಬೇಡ್ರಿ ಅಂತಕ್ಕಂಥದ್ದು ನಮ್ಮ ವಿನಂತಿ ಏನಪ್ಪ ಅಂತಂದರೆ ನೇಮ ಬಾಹಿರವಾಗಿರ್ತಕ್ಕಂಥದ್ದು ಒತ್ತಡನ ಹಾಕಿ ಕೆಲಸಕ್ಕೆ ಬಾರದೇ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನೀವು NMR ತೆಗಿರಿ, ಅವರು ಶಿಕ್ಷಣ ಪಾಲ್ಗೊಳ್ಳಾರ್ದು NMR ತೆಗಿರಿ. ಸೊ ನೀವು ಏನೋ ಮಾಡಿ ಅವ್ರು ಕರ್ಕೊಂಡೋಗಿ NMRನ್ನು ನೀವು MMS ಮಾಡಿಸ್ರಿ, ಕೆಲಸ ಮಾಡಿಸ್ರಿ ಅಂತಕ್ಕಂಥದ್ದು ಇನ್ನು ಒತ್ತಡ ನಮ್ಮ ಮೇಲೆ ಆಗ್ತಾ ಇದ್ದಾರೆ. ಪದೇ ಪ್ರತಿ ಸುಮಾರು 7-8 ಆದರೂ ಸದ್ಯಕ್ಕೆ ನಾವು ಮೀಟಿಂಗ್ ಮಾಡ್ತಾಯಿದ್ದಾರೆ. ರಾತ್ರಿ 7-8 ಗಂಟೆ ಆದರೂ ಸದ್ಯಕ್ಕೆ ಮೀಟಿಂಗ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, VC ತೆಗೆದುಕೊಳ್ತಾರೆ. ಇವೆಲ್ಲವುಗಳ ಒತ್ತಡದಲ್ಲಿ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಇಲ್ಲ ಅಂತಕ್ಕಂಥದ್ದು ತಾವೇ ಒಂದು ರೂಪರೇಷೆನ ಹಾಕಿ ನಮ್ಗೆ ಕೊಡಿ, ನಾವು ಮಾಡ್ತೀವಿ. ಯಾಕಂದರೆ ನಾವು ಕೆಲಸ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ ಕೆಲಸ ಮಾಡೋಕ್ಕೆ. ಆದರೆ ಒತ್ತಡ ಮುಖಾಂತರ ಹಾಕಬಾರ್ದಕ್ಕಂಥ ನಮ್ಮ ವಿನಂತಿ ಇದೆ ಮತ್ತು ಬೇಡಿಕೆ ಇದೆ ಮತ್ತು ನಾವು ಖಂಡಿಸ್ತಾ ಇದ್ದೀವಿ. ಈ ಒಂದು ಒತ್ತಡವನ್ನು ಹಾಕತಕ್ಕಂಥದ್ದನ್ನು ನಾವು ವಿರೋಧ ವ್ಯಕ್ತಪಡಿಸಬೇಕು ಅಂದರೆ ನಮ್ಮ B ಗ್ರೇಡ್ ಸಂಘ ರಾಜ್ಯದ ಎಲ್ಲ PDOಗಳ ಮೇಲೆ ಹಾಕ್ತಕ್ಕಂಥ ಒತ್ತಡವನ್ನು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆ B ಗ್ರೇಡ್ ಸಂಘದ ಅಧ್ಯಕ್ಷನಾಗಿರ್ತಕ್ಕಂಥ ರಮೇಶ್ಗೆ ನಾನು ಏನಪ್ಪ ಅನ್ನೋ ಒತ್ತಡನ ನಾನು ಖಂಡಿತವಾಗಿ ಸರ್ಕಾರಕ್ಕೆ ನಾವು ಡೆಡ್ಲೈನನ್ನು ನೀಡ್ತಾ ಇದ್ದೇವೆ ಸರ್. ಸರಿ ತೆಗೆದುಕೊಳ್ತೀವಿ ಸರ್.
UBC ರಾಮ್ಜಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ NMR ನಾವು ಇಶ್ಯೂ ಮಾಡಲ್ಲ. ಜೊತೆಗೆ ಏನಪ್ಪ ಅಂತಂದರೆ ಯಾವುದೇ ಸಭೆಗಳಿಗೂ ನಾವು ಅಟೆಂಡ್ ಆಗಲ್ಲ. ಇದು ನಮ್ಮ ಒಂದು ಕಠೋರವಾಗಿರ್ತಕ್ಕಂಥ ಒಂದು ನಿರ್ಧಾರ ಸರ್. ಅಧಿಕಾರಿಗಳಾಗಿರ್ಬೋದು, ರಾಜ್ಯದ ಸುಮಾರು 31 ಜಿಲ್ಲೆಯ ಎಲ್ಲ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಯಾವುದೇ ಸ್ಪಂದನೆ ನೀಡದೆ ನಮ್ಮ ಮೇಲೆ ಮಾನಸಿಕ ಒತ್ತಡ ಆಗ್ತಾ ಇದ್ದಾರೆ. ಅದು ಆಡಳಿತಾತ್ಮಕವಾಗಿ ನಾವು ಎಲ್ಲ ಕೂಗೋಗಿದ್ದೀವಿ. ಅದು ಆಗಬಾರ್ದು. ಒಂದು ವೇಳೆ ಮುಂದೆ ತಮ್ಮದೇ ಒಂದು ಆಟವನ್ನು ಮುಂದುವರಿಸಿದೇ ಆಗಿತ್ತಪ್ಪ ಅಂತಂದರೆ ನಾವು ಖಂಡಿತವಾಗಿಯೂ ಆ ಯೋಜನೆಗೆ ಯಾವುದೇ ಒಂದು ಸ್ಪಂದನೆ ನಾವು ನೀಡೋದಿಲ್ಲ ಸರ್. ಮಾಡ್ಬಿಡ್ತಾರೆ ಅಲ್ಲಿ ಕೆಲಸಕ್ಕೆ ಬರೋದು ನಾವು ಕರೆದು ಸಹಿತ ಅವರು ಬರೋಲ್ಲ. ಈಗ ಬೇರೆ ತೋಟಕ್ಕೆ ಕೆಲಸ ಮಾಡ್ತಾರೆ ಹೊರತು ಈ ಕಡೆ ಈ ಕೆಲಸಕ್ಕೆ ಬರ್ತಾರೆ. ಬೇರೆ ಹಿಂಗಂತೇಳಿ ಇದನ್ನೂ ಒಂದು ಕಾರಣ ಇಲ್ಲ. ಸರಿ, ವಿವಿಧ ರಾಜ್ಯ ಯೋಜನೆ ಒಳಗೆ ಎಲ್ಲಿ ಇದ್ರ ಕೂಲಿ ಕಾಪಿ ಎಷ್ಟು ಕೊಡಬೇಕಿದೆ? 382 ರೂಪಾಯಿ. 382 ರೂಪಾಯಿ ಒಂದು ದಿನಕ್ಕೆ. ಆದ ಕಾರಣ ಅವ್ರಿಗೆ ಬರ್ತಾ ಇಲ್ಲ ಸರ್. ನಾವೆಲ್ಲ 6 ನಂಬರ್ ತೊಗೊಂಡಿವಿ. ನೀವು 150 ಜನ ಬರ್ರಿ, 200 ಮನೆ ಜನ ಬರ್ರಿ, ನಾವು ಸಿದ್ರಿದ್ದೀವಿ ಕೆಲಸ ಕೊಡೋಕ್ಕೆ. ಆದ್ರೆ ಜನ ಬರ್ತಾ ಇಲ್ಲ ಅಂದ್ರೆ ಇವ್ರು ಬಿಡ್ತಾ ಇಲ್ಲ. ನೀವು ಮನೆಗೆ ಹೋಗಿ ಕರ್ಕೊಂಬಂದು ಕೆಲಸ ಮಾಡ್ತಾರೆ. ಇದು ಒಂದೇ ಯೋಜನೆ ಇಲ್ಲ ಸರ್ ಪಂಚಾಯತ್ ಒಳಗೆ. 100 ಯೋಜನೆ. ಶೌಚಾಲಯ ಈ ಕಡೆ ಮನೆಗಳದ್ದು GPS ಮಾಡ್ತಾ ಇರ್ತಾರೆ. ಮನೆ ಪ್ರೋಗ್ರೆಸ್ ಇಲ್ಲ, ಅನ್ಸ್ಟಾರ್ಟ್ ಇರ್ತದೆ. ಮನೆಗಳು GPS ಮಾಡಿರಿ, ಮನೆಗಳದ್ದು ಅದನ್ನು ಕೆಲಸ ಮಾಡ್ತಾರೆ. ಆಮೇಲೆ DCB ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಈಗ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕೆ ಅಲ್ಲಿ ಹೋದ್ರೆ ಅಲ್ಲಿ ಬರಗಾಲ ಇದ್ದ ಕಾರಣ ಅವರು ಟ್ಯಾಕ್ಸ್ ನೀಡ್ತಾ ಇಲ್ಲ ಅಲ್ಲಿ ಜನ. ಆಮೇಲೆ ಎಲ್ಲ ಥರನೂ ಒತ್ತಡ ಸರ್, ಒಂದೇ ಅಲ್ಲ. ಮತ್ತು ಹಳ್ಳಿ ಒಳಗೆ ಭಾಳಷ್ಟು ನೀರಿನ ಸಮಸ್ಯೆ ಅದಾವೆ. ಸುಮಾರು 2024-25ರಿಂದ 15 ಹಣಕಾಸು ಅನುದಾನ ಬಿಡುಗಡೆ ಆಗಿದೆ. ಹಾಗೆಲ್ಲ ಇದ್ದಾಗ ಅನುದಾನದ ಕೊರತೆ ಇರ್ತದೆ. ಹಂಗೆಲ್ಲ ಇದ್ದಾಗ ಅಲ್ಲ ಯಾವುದೇ ರೀತಿಯಿಂದ ಕೆಲಸ ಮಾಡೋಕ್ಕಾಗಲ್ಲ. ನಮ್ಮದು ವಿನಂತಿ ಏನಪ್ಪ ಅಂತಂದರೆ ರಾಜ್ಯದ 31 ಜಿಲ್ಲೆಗಳು ವಿಭಿನ್ನವಾಗಿರ್ತಕ್ಕಂಥ ಈ ಕಡೆ ಪಶ್ಚಿಮ ಘಟ್ಟ ಆಗಿರ್ಬೋದು, ಪೂರ್ವ ಘಟ್ಟಗಳಲ್ಲಿ ಆಗಿರ್ಬೋದು. ನೋಡಿ, ನಮ್ಮ ರಾಜ್ಯದ ಚಾಮರಾಜನಗರ ತೆಗೆದುಕೊಂಡ್ರೆ ಅಲ್ಲಿ ಒಂದು ವಾತಾವರಣ ಇರ್ತಕ್ಕಂಥ ಬೇರೆ ಇದೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದ ಹೈದರಾಬಾದ್ ಕರ್ನಾಟಕಕ್ಕೆ ಬಂದಾಗ ರಾಯಚೂರು ಆಗಿರ್ಬೋದು, ಬೀದರ್ ಆಗಿರ್ಬೋದು. ಅದೇ ರೀತಿಯಾಗಿ ಈ ಕಡೆ ಬಿಜಾಪುರ ತೆಗೆದುಕೊಂಡ್ರಿ, ಇಲ್ಲಿ ಒಂದು ವಾತಾವರಣ ಬೇರೆ ಪ್ರದೇಶ ಆಗಿರ್ತದೆ, ವಾತಾವರಣ ಬೇರೆ ಇದೆ. ಆಯಾ ಪ್ರದೇಶಕ್ಕೆ ತಕ್ಕಂತೆ ಏನು ಜಿಲ್ಲೆಗಳದಾವೆ, ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಅದೇ ರೀತಿ ಕೊಡಗು ಆಗಿರ್ಬೋದು. ಎಲ್ಲ ಪ್ರದೇಶಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಭೌಗೋಳಿಕ ವ್ಯತ್ಯಾಸ ಇದೆ. ಅದರ ತಕ್ಕಂತೆ ಕಾಮಗಾರಿಗಳನ್ನು ನಾವು ಏನು ತೆಗೆದುಕೊಳ್ಬೇಕು ಅನ್ನೋದನ್ನು ಸ್ಪಷ್ಟವಾದಂಥ ನಿರ್ದೇಶನ ನೀಡಲಿ ನಮಗೆ. ಒಂದು ಜಿಲ್ಲೆಗೆ ಕೆರೆ ಹೂಳೆತ್ತೆ ಅಂತ ಹೇಳ್ತೀರಿ, ಕಾಲುವೆ ಹೂಳೆತ್ತೆ ಅಂತ ಹೇಳ್ತೀರಿ. ಇನ್ನೊಂದು ಜಿಲ್ಲೆ ಇದು ಬರಲ್ಲ ಅಂತ ಹೇಳ್ತಾರೆ. ನೀವೆಲ್ಲ ಮಾಡಿಲ್ಲಪ್ಪ ಅಂತಂದರೆ ನಿಮ್ಮ 1-2 ಮಾಡ್ತೀವಿ, ಸಸ್ಪೆಂಡ್ ಮಾಡ್ತೀವಿ, ನಿಮ್ಮ ಇಂಕ್ರಿಮೆಂಟ್ ಕಟ್ ಮಾಡ್ತಾ ಇದ್ದೀವಿ. ಇವೆಲ್ಲ ಯಾಕೆ ಬೆದರಿಕೆ ಆಗ್ತದೆ? ನಾವು ಈ ಇಲಾಖೆಯೊಳಗೆ ಇದ್ದಂಥ ಒತ್ತಡ ಮತ್ತು ಬೇರೆ ಯಾವ ಇಲಾಖೆಯಲ್ಲೂ ಇಲ್ಲ ಸರ್. ಇಲ್ಲಿ ನಮಗೆ ಸಿಬ್ಬಂದಿ ಕೊರತೆ ಅದ. ಸಿಬ್ಬಂದಿಗಳೀಗ ಸಾಕಷ್ಟು ಭಾಳ ಅದಾದ್ರು ಸಿಬ್ಬಂದಿಗಳಿಲ್ಲ. ಈ ಬೇರೆ ಇಲಾಖೆಗಳು ತಗೋರಿ, ಪ್ರತಿಯೊಬ್ಬರು ಎಲ್ಲ ವಿಷಯಕ್ಕೆ ಒಬ್ಬೊಬ್ಬರು ಸಿಬ್ಬಂದಿ ಇರ್ತಾರೆ. ಇಲ್ಲಿ ನಮ್ಮ ಸಿಬ್ಬಂದಿಗಳಿಲ್ಲ. ಆಮೇಲೆ ಇಲ್ಲಿದ್ದಷ್ಟು ಒತ್ತಡ ಬೇರೆ ಎಲ್ಲಿ ಇಲಾಖೆ ಒಳಗಿಲ್ಲ. ಅವರು ಆರಾಮಾಗಿ ತಮ್ಮ ಊಟ ಟೈಮ್ ಊಟ ಮಾಡ್ತಾರೆ, ಮಧ್ಯಾಹ್ನ ಊಟ ಮಾಡ್ತಾರೆ. ನಮ್ಮ ಮಧ್ಯಾಹ್ನ ಊಟ ಅಲ್ಲ, ರಾತ್ರಿ ಊಟ ತರಬೇಕು ನಮ್ಗೆ. ಇಂಥ ಒಂದು ಒತ್ತಡಕ್ಕೆ ಸರಿಯಾಗಿ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ. ಕುಟುಂಬ ನೋಡ್ಕೊಳಕ್ಕಾಗ್ತಾ ಇಲ್ಲ. ಯಾವುದೇ ನಿಯಮ ಬಾಹಿರ ಏನಂದ್ರಲ್ಲ, ನಿಯಮ ಬಾಹಿರವಾಗೇ ನಮ್ಮ ಕೆಲಸ ಒತ್ತಡ ಕೊಡತ್ತವೆ. ಹಿಂಗಾಗಿ ನಮಗೆ ಭಾಳಷ್ಟು ಎಲ್ಲ ರಾಜ್ಯದ ಎಲ್ಲ ಪೀಳಿಗೆಗಳು ಮಾನಸಿಕವಾಗಿ ಭಾಳ ಒಂದಾರ. ಅವರ ಆರೋಗ್ಯನೂ ಹೊರಗೆಟ್ಟದ, ಅವ್ರ ಕುಟುಂಬದಲ್ಲಿ ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ನಾವು ಹೋಗದೇ ಇರೋ ಕಾರಣ ಹಲವಾರು 10 ನಿಮಿಷಕ್ಕೊಂದು 5 ನಿಮಿಷಕ್ಕೊಂದು ಆದೇಶ ಬರ್ತಾವೆ ಸರ್. ಚೇಂಜ್ ಮಾಡ್ತಾರೆ. ಇದು ಆಗೋಣ ಇದು ಮಾಡಬೇಕು, ಇದು ಆಗೋಣ ಇದು ಮಾಡ್ತಾರೆ. ಹೀಗಾಗಿ ಒತ್ತಡಗಳು ಭಾಳಷ್ಟು ಆಗಿ ಮಾನಸಿಕವಾಗಿ ಕಿರುಕುಳಾಗ್ತದೆ. ನಮ್ಮ ಅಲ್ಲಿ ಇಲ್ಲಿ ಹಣ ಬಿಡುಗಡೆ ಆಗದ ಕಾರಣ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಜನಗಳು ಪ್ರತಿಯೊಂದು ಕೇಳ್ತಿರ್ತಾರೆ, ಯಾವ ಇದು ಆಗಿಲ್ಲ ಅಂದ್ರೆ, ರೊಕ್ಕ ಇಲ್ಲ ಅಂದ್ರೆ ಅವ್ರು ನಮಗೆ ಪಿಂಗಲಾಗಿ ಮಾತಾಡ್ತಾರೆ, ನಾವು ಸಾಲ ಕೊಡೋಣ ಅಂತ ಕೇಳ್ತಾರೆ. ಇದನ್ನೆಲ್ಲನೂ ಅವರು ಅಧಿಕಾರಿಗಳು ಗಮನಕ್ಕೆ ತಗೊಂಡು ಅದನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ನಮಗೆ ಅವಕಾಶ ಕೊಟ್ರಂದ್ರೆ ಸ್ವಲ್ಪ ಭಾಳ ಒತ್ತಡ ಹಾಕ್ಲಂತಿದ್ರೆ ನಾವು ಭಾಳ ಒಂದು ಸಮಚಿತ್ತದಿಂದ ನಾವು ಕೆಲಸ ಮಾಡ್ತೀವಿ. ಅದು ನಮ್ಗೆ ಒತ್ತಡ ಹಾಕಿದಾಗ ನಮ್ಮ ಯಾವುದೇ ಮೈಂಡ್